ಹಾಯ್ ಹಲೋ ನಮಸ್ತೆ ಗೆಳೆಯರಿ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಕೊಡೋಕೆ ಬಂದಿರೋದು ಅಂತ ಹೇಳಿದ್ರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡೋಷ್ಟರಲ್ಲಿ ಎಲ್ಲರಿಗೂ ಗೊತ್ತೇ ಆಗಿರ್ತದೆ. ಬಟ್ ನೀವು ಈ ಸ್ವೀಟ್ ಕಾರ್ನ್ಗಳನ್ನ ಜಾತ್ರೆಗಳಲ್ಲಿ ತಿಂದಿರ್ಬೋದು, ಥಿಯೇಟರ್ಗಳಲ್ಲಿ ಕೊಡ್ತಾರೆ, ಮತ್ತೆ ಅದಾದ್ಮೇಲೆ ಬಂಡಿಗಳಲ್ಲಿ ತಳ್ಕೊಂಡ್ ಬರ್ತಾರೆ. ಸೊ ಇಷ್ಟು ಕಡೆ ಎಲ್ಲ ಬ್ರಾಡ್ ಸ್ಕೇಲ್ ಅಲ್ಲಿ ಯೂಸ್ ಮಾಡ್ತಾರೆ, ತುಂಬಾ ಹೋಟ್ಲ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ. ತುಂಬಾ ಒಂದ್ ಸ್ವಲ್ಪ ಬೇಡಿಕೆ ಇರುವಂತಹ ಬೆಳೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ಈ ಒಂದು ಸ್ವೀಟ್ ಕಾರ್ನ್. ಸೊ ಈ ಬೆಳೆ ಬಗ್ಗೆ ನೀವು ಆದಷ್ಟು ಕೆಲವೊಬ್ಬರೆಲ್ಲ ಮಾಹಿತಿಗಳು ನೋಡಿರ್ತೀರಾ, ಕೆಲವೊಬ್ರು ಇನ್ನ ಇರೋರು ಇರ್ತೀರಾ. ಸೊ ಅಂತವ್ರಿಗೋಸ್ಕರ ನಮ್ಮ ಚಾನಲ್ ಅಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ಸ್ವೀಟ್ ಕಾರ್ನ್ ಬೆಳೆ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಒಂದು ಹಿರಿಯ ರೈತರಿಂದ ಕೊಡೋಣ ಅಂತ ಬಂದಿರ್ತೀರಿ. ಈ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಕೊಟ್ರೆ ಇನ್ನಷ್ಟು ಬೆಳೆಗಳೊಂದಿಗೆ ನಿಮ್ ಮುಂದೆ ಬರ್ತೀನಿ ಅಂತ ಹೇಳ್ತಾ ಮಾಹಿತಿಗೆ ಹೋಗೋಣ ಬನ್ನಿ. ಸೊ ಇನ್ನಷ್ಟು ಮಾಹಿತಿಗಳು ಈ ಬೆಳೆ ಬಗ್ಗೆ ರೈತರನ್ನ ಕೇಳಿ ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ, ಹೋಗೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಣ್ಣ? ನಮ್ದು ಕಂಸಂದ್ರ. ಕಂಸಂದ್ರ ಆದ್ರೆ ನಾವು ನಾರಾಯಣ ಸ್ವಾಮಿ ಅಂತೇಳಿ. ಅಣ್ಣ, ಈಗ ನಿಮ್ ಕಡೆ ನೋಡಿದಾಗ ಸುಮಾರು ಲ್ಯಾಂಡ್ ನೋಡೋದಾದ್ರೆ ಈ ಸ್ವೀಟ್ ಕಾರ್ನ್ ಅನ್ನೋದನ್ನ ಜಾಸ್ತಿ ಬೆಳೆದಿರ್ತಾರೆ. ಜೊತೆಗೆ ಮಾಮೂಲಿ ಜೋಳಗಳನ್ನ ಚೆಲ್ಲಿರ್ತಾರೆ. ಅದು ಮೇವಿಗೆ ಏನೋ ಚೆಲ್ಲಿರ್ತಾರೆ ಏನೋ ಗೊತ್ತಿಲ್ಲ. ಬಟ್ ಸ್ವೀಟ್ ಕಾರ್ನ್ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದಿದ್ದಾರೆ. ಸರ್, ಎಷ್ಟು ವರ್ಷಗಳಿಂದ ನೀವು ಈ ಒಂದು ಬೆಳೆಗಳನ್ನ ಮಾಡ್ತಾ ಇದ್ದೀರಾ ಸರ್? ಸುಮಾರು ನಾನು ಒಂದು 8 ವರ್ಷದಿಂದನು ಈ ಬೆಳೆ ಮಾಡ್ತಾ ಇದ್ದೀನಿ. ನನಗೇನ್ ನಷ್ಟ ಆಗಿಲ್ಲ. ಕ್ವಶನ್ಸ್ ಕೇಳ್ತೀರಿ, ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗಿ ಅಣ್ಣ. ಇವಾಗ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಮೊದಲನೇದಾಗಿ ಈ ಬೆಳೆ ಮಾಡ್ಬೇಕಂತ ಹೇಳಿದ್ರೆ ಉಳುಮೆ ಯಾವ ತರ ಇರ್ಬೇಕಣ್ಣ? ಉಳುಮೆ ನಾವು 5 ನೇಗಿಲ ಹೊಡೆದು ಚೆನ್ನಾಗಿ ಉಳುಮೆ ಮಾಡಿ ಗೊಬ್ಬರ ಹಾಕಿದ್ರೆ ಕ್ವಾಲಿಟಿ ಚೆನ್ನಾಗ್ ಬರ್ತದೆ. ನಾವು ಯಾವ ತರ ನಾವು ಭೂಮಿನ ನಾವು ಹೆಂಗಿ ಉಪಯೋಗಿಸ್ಕೊಂತೀರಿ, ಬೆಳೆನೂ ಹೆಂಗೆ ಕೊಡ್ತದೆ ಅಣ್ಣ. ಗೊಬ್ಬರಗಳಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾಟಿ ತಿಪ್ಪೆ ಗೊಬ್ಬರ ಕೊಡ್ತೀರಾ ಅಥವಾ ಮೂಟೆ ಗೊಬ್ಬರಗಳು ಕೊಡ್ತೀರಾ ಅಣ್ಣ? ಈ ನಾಟಿ ಗೊಬ್ಬರ ಕೊಡ್ತೀರಿ ಫಸ್ಟ್, ಅದ್ರ ಮೇಲೆ ಇದು ಬೇಸಾಯ ಗೊಬ್ಬರ. ಅಣ್ಣ, ಈಗ ಮೊದಲನೇದಾಗಿ ಇವಾಗ ನಾವು ಯಾವುದೇ ಒಂದು ಬೆಳೆ ಮಾಡ್ಬೇಕಂದ್ರೇನು ನೆಲ ಚೆನ್ನಾಗಿ ತಯಾರಿ ಎಲ್ಲ ಮಾಡ್ಕೊಂತೀರಿ. ಅದಾದ್ಮೇಲೆ ಬಂದು ತಳಿ ಸೆಲೆಕ್ಷನ್ ಮಾಡ್ಬೇಕಾಗ್ತದೆ. ಈ ಸ್ವೀಟ್ ಕಾರ್ನ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲಿ ನೋಡು ಇದೆ ಅಂದ್ರೆ, ಈ ತೊಳ್ಳೋ ಬಂಡಿನಾಗೂ ಮಾರ್ತಾರೆ, ಈ ಥಿಯೇಟರ್ಗಳಲ್ಲಿ ಮಾರ್ತಾರೆ, ಜಾತ್ರೆಗಳಲ್ಲಿ ಮಾರ್ತಾರೆ. ಇದನ್ನ ಬಿಟ್ಟು ಇನ್ನ ಬೇರೆ ಕಡೆ ಎಲ್ಲೆಲ್ಲ ಯೂಸ್ ಮಾಡ್ತಾರೆ, ರೆಸ್ಟೋರೆಂಟ್ಗಳಲ್ಲೆಲ್ಲ. ತುಂಬಾ ಸ್ವಲ್ಪ ಬೇಡಿಕೆ ಇರುವಂತ ಬೆಳೆ. ತಳಿ ವಿಚಾರಕ್ಕೆ ಬಂದಾಗ ಜಾಸ್ತಿ ಬೆಳೆಯುವಂತ ತಳಿ ಯಾವ್ದನ್ನ? ಮಿತಾಸ್ ಅದೇ ಕೇಳ್ತಾ ಇರೋದು. ಅದು ನೀಟ ಪದ್ಧತಿಯನ್ನೇ, ಕ್ವಾಲಿಟಿನೂ ರೈತನಕ್ಕೂ ಅದ್ರಾಗ ಇಳುವರಿ ಚೆನ್ನಾಗೈತೆ. ಈಗ ನೋಡೋದಾದ್ರೆ 1 ಎಕರೆ ವಿಸ್ತೀರ್ಣಕ್ಕೆ ಇವಾಗ ಕೆಲವೊಂದು ನರ್ಸರಿಗಳಲ್ಲಿ ನಾವು ನೋಡಿದಿರಿ, ಸಸಿಗಳನ್ನ ಕೊಡ್ತಾರೆ. ಕೆಲವೊಬ್ಬರು ರೈತರು ಬೀಜಗಳನ್ನ ನಾಟಿ ಮಾಡ್ತಾರೆ. ಸರ್, ಯಾವ್ದು ಉತ್ತಮವಾಗಿರ್ತದೆ? ಸೊ ಹೆಂಗೆ ಸರ್ ಇದು ನಾವು ಅದೇ ಇದನ್ನಾಗ ಬಿಡ್ತೀರ ನರ್ಸರಿನಾಗ ಆ ಗೊಬ್ಬರ ಹಾಕಿ ನರ್ಸರಿನಾಗ ಬೆಳೆ 10-12 ದಿನ ಕೊಡ್ತಾರೆ. 12-14 ದಿವಸ ಕೊಟ್ಬಿಡ್ತಾರೆ. ಅದು ಉಳಿದ ತಕ್ಷಣನೇ ಅದು ನಾಟಿ ಮಾಡಿ ನೀರು ಬಿಟ್ಬಿಟ್ಟು ಸಿಂಪ್ಲರ್ ಆಗ್ಲಿ ಇನ್ಲೈನ್ ಆಗ್ಲಿ ಹಂಗೆ ಒಂದೇ ಮೋಸ ಬರ್ತದೆ. ಹಂಗೆ ಬರ್ತದೆ. ಇದು ನಾವು ಬೀಜ ನಾಟಿ ಮಾಡಿದ್ರೆ ಒಂದೊಂದು ಮೊಳಿತದೆ, ಹಿಂದೆ ಮುಂದೆ ಆಗ್ತದೆ. ನಿಮ್ ಪ್ರಕಾರ ನೋಡೋದಾದ್ರೆ ಬೀಜಕ್ಕಿಂತ ನರ್ಸರಿ ನಾರೇ ಚೆನ್ನಾಗಿರುತ್ತೆ? ನರ್ಸರಿ ನಾರೇ ಸರಿ. ವೇಸ್ಟ್ ಎಲ್ಲ ಒಂದೇ ಸರಿ ಬರ್ತದೆ, ಕ್ವಾಲಿಟಿ ಒಂದೇ ಸರಿ ಬರ್ತದೆ. ಇವಾಗ ರೇಟ್ ಬೇಕಾಗುತ್ತ? 1 ಎಕರೆಕ 160 ಕ್ರೇಟ್ ಬೇಕು. 160 ಅಂದ್ರೆ 16,000 ಬೀಳ್ತದೆ. ಸರಿ ಅಣ್ಣ, ಇದೊಂದು ವಿಚಾರ ಆಯ್ತು. 16,000 ಹಾಕ್ತಿರಿ. ಇದಾದ್ಮೇಲೆ ಸಸಿ ಎಲ್ಲ ನಾಟಿ ಸಸಿ ಎಲ್ಲ ಸೆಲೆಕ್ಷನ್ ಆಯ್ತು. ಇವಾಗ ನೀವ್ ಹೇಳಿದ್ರೆ ನ್ಯಾನ್ಗೋ ಮಿತಾಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಇವಾಗ ಯಾವ್ದೇ ಒಂದು ಬೆಳೆ ಮಾಡ್ಬೇಕಂದ್ರೆ ಅದಕ್ಕೆ ಗಾಳಿ ವಾತಾವರಣ ಆಗ್ಲಿ, ನೆರಳು ಕಟ್ಕೊಳ್ದಿರ ಇರೋದಾಗ್ಲಿ, ಇದೆಲ್ಲ ಒಂದು ಇದಿರ್ತದಲ್ವಾ? ಸೊ ಆ ವಿಚಾರಕ್ಕೆ ಬಂದಾಗ ಎಷ್ಟಕ್ಕೆ ಅಂತರ ಕೊಟ್ರೆ ಚೆನ್ನಾಗಿರುತ್ತೆ? ಇಲ್ಲಿ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಅಂತರಗಳನ್ನ ಕೊಟ್ಟಿರ್ತೀರಾ, ತುಂಬಾ ದೂರದಲ್ಲಿ ಚೆನ್ನಾಗಿದೆ. ಕೆಲವೊಬ್ರು ಬಂದು ಪೈಪ್ ಲೈನ್ ಮಾಡ್ಬಿಟ್ಟು ಆ ಕಡೆ ಈ ಕಡೆ ನಾಟಿ ಮಾಡಿರ್ತಾರೆ. ಸೊ ಎಷ್ಟರಿಂದ ಎಷ್ಟು ಕೊಟ್ರೆ ಅಂತರ ಚೆನ್ನಾಗಿರುತ್ತೆ? ಇದು ಅಂತರ ಅಂದ್ರೆ 2.25 ಅಡಿ ಕೊಟ್ರೆ ಅಂತರ ಒಳ್ಳೆ ಕ್ವಾಲಿಟಿ ಬರ್ತದೆ. ಇದು ನೋಡಿ, ಇದು ಇವಾಗ ಮಾಡಿದಲ್ಲ, ಇದು ಒಳ್ಳೆ ಕ್ವಾಲಿಟಿ ಬರ್ತದೆ. ಇವಾಗ ಪೈರಿಂದ ಪೈರ್ಗೆ 2.25 ಅಡಿ ಬರ್ತದೆ. ಸೋಲಿಂದ ಸೋಲ್ಕ 1 ಅಡಿನ? 1 ಅಡಿ ಸಾಕ? ಈ ತರ ಅಂತರ ಕೊಟ್ರೆ ತುಂಬಾ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಬರ್ತದೆ. ನೋಡಿ, ದಿಂಡು ನೋಡಿ, ಇಲ್ಲೇ ಗೊತ್ತಾಗ್ತದೆ ನೋಡ್ರಿ. ದಪ್ಪ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಕ್ವಾಲಿಟಿನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಒಂದೇ ಲೆಕ್ಕಾಚಾರವಾಗಿ ಕಾಣಿಸ್ತಾ ಇದೆ. ಸರಿ ಅಣ್ಣ, ಇದು ಒಂದು ವಿಚಾರ ಆಯ್ತು. ಇವಾಗ ಯಾವ್ದೇ ಒಂದು ಬೆಳೆ ಮಾಡಿದ್ರೆ ನಮ್ಗೆ ನೀರಾವರಿ ಪದ್ಧತಿ ಮುಖ್ಯ. ಮೊದ್ಲ ಕಾಲದಲ್ಲಿ ಅಂತ ಹೇಳಿದ್ರೆ ನೀರೆಲ್ಲ ಹಾಯಿಸಿ ಮಾಡೋರು. ಇವಾಗ ಆ ಕಾಲ ಎಲ್ಲ ಹೋಯ್ತು. ಇವಾಗ ಪೈಪ್ ಲೈನ್ಗಳು ಅದು ಇದು ಮಾಡ್ತಾರೆ. ಯಾವ ಪದ್ಧತಿಯಲ್ಲಿ ಚೆನ್ನಾಗಿರುತ್ತಣ್ಣ? ಯಾವ್ಯಾವ ಪದ್ಧತಿಯಲ್ಲಿ ಬೆಳಿತಾರೆ ಇದನ್ನ? ಪದ್ಧತಿ ಅಂದ್ರೆ ಇವಾಗ ಹೇಳ್ಬೇಕಂದ್ರೆ ಇದೇ ಇವಾಗ ಇಳುವರಿ ಚೆನ್ನಾಗ್ ಬರ್ತದೆ. ನೀರ್ ಕಟ್ಟ ನೀರಾಗ
ಏನಾಗ್ತದೆ, ಭೂಮಿ ಒಂದ್ ಸ್ವಲ್ಪ ವಾಟ ಇರ್ತದೆ, ಭಾರಿ ಇರ್ತದೆ. ಅದ್ರ ಮೇಲೆ ಏನ್ ಮಾಡ್ತದೆ, ನೀರಾಂಶ ಜಾಸ್ತಿ ಜಾಸ್ತಿ ನೀರಾಂಶ ಇರತ್ತಾಗ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ, ಅಂದ್ರೆ ಕೆಂಚೋಡ್ಬಿಡ್ತದೆ. ಇದೇ ಸರಿ ಹೇಳ್ಬೇಕಂದ್ರೆ ಇನ್ಲೈನ್ ಆಗ್ಲಿ ಸಿಂಪ್ಲೇರ್ ಆಗ್ಲಿ, ಸಿಂಪ್ಲೇರ್ ಆಗ ಇನ್ನ 1 ಅವರ್ ಹೆಚ್ಚಾಗಿ ಬಿಡ್ಬೇಕು ನೀರು. ಇನ್ಲೈನ್ ಆಗ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಆಗ್ತದೆ. ಇನ್ಲೈನ್ ಆಗ ಎಲ್ಲ ತೊಟ್ಟಿತ್ತು ಅಲ್ಲೇ ಉಮ್ಕೊಂಡ್ಬಿಡ್ತದೆ, ಸ್ವಲ್ಪ ಹಾಕ್ಬಿಟ್ರೆ. ಸ್ವಲ್ಪ ಇವಾಗ ಒಂದು ಇನ್ಲೈನ್ ಹಾಕಿದ್ರೆ ಆ ಕಡೆ ಈ ಕಡೆ 2 ಸೋಲ್ ಮಾಡಬಹುದು. ಸಿಂಪ್ಲೇರ್ ಹಾಕಿದ್ರೆ ಎಷ್ಟು ಅಡಿಗೆ ಹಾಕೊಂತೀರಾ? ಸಿಂಪ್ಲೇರು 6 ಅಡಿಗೆ ಸರಿ. 6 ಅಡಿ. ಇವಾಗ ಕೆಲವರು 8 ಅಡಿಗೆ ಹಾಕ್ತಾರೆ. ಇವಾಗ ಇದು ಎಷ್ಟು ಅಡಿಗೆ ಚಿಮ್ತದಣ್ಣ ಈ ಸಿಂಪ್ಲರ್ಗಳು? ಇದು ನೋಡು, 8 ಅಡಿಗೆ ಇರೋದು. 8ಕ್ಕೆ 8. ಈ ಕಡೆಯಿಂದ ಈ ಕಡೆಗೂ 8, ಈ ಕಡೆಯಿಂದ ಈ ಕಡೆಗೂ 8. 4 ಕಡೆ ಹತ್ರ ನೋಡಿ, ಇಲ್ಲಿಂದ 4 ಕಡೆ ಅಂತರ ಅಲ್ಲಿ ಹೋಗ್ತದೆ, 4 ಕಡೆ ಚಿಮ್ತದೆ. ಅಣ್ಣ ಇದು ಬೆಳೀತಾ ಏನಾದ್ರು ಅಡ್ಡ ಏನೋ ಆಗೋದಿಲ್ಲ ಇದಕ್ಕ? ನೀರೆಲ್ಲ ಎಗಿರ್ತದೆ, ಚೆನ್ನಾಗಿ ನೀರು ಎಗಿರ್ತದೆ, ಅದು ಪಕ್ಕ ಹಿಂಗೆ ಉಮ್ಕೊಂಡು ಹೋಗ್ಬಿಡ್ತದೆ. ಅದು ಒಂದು ಸ್ವಲ್ಪ ನೀರ್ ಬೀಳ್ತಾ ನೀರು ಅದೇ 1 ಅವರ್ ಇನ್ಲೈನ್ ಆಗ 1 ಅವರ್ ಬಿಟ್ರೆ, ಇದ್ರೆ ಇನ್ನೊಂದು 1 ಅವರ್ ಜಾಸ್ತಿ ಬಿಡ್ಬೇಕು. 1 ಅವರ್ ಇನ್ನೊಂದು ಅವರ್ ಜಾಸ್ತಿ ಬಿಟ್ರೆ ಭೂಮಿ ಎಲ್ಲ ಹಣ್ಣಾಗ್ಬಿಡ್ತದೆ. ಇವಾಗ 8 ಅಡಿಯಿಂದ 8 ಅಡಿಗೆ ಸಾಲುಗಳನ್ನ ಹಾಕಿರ್ತೀರಾ ಇದಕ್ಕೆ. ಇದು ನೀರಾವರಿ ಪದ್ಧತಿ. ಇದೊಂದು ವಿಚಾರ ಆಯ್ತಣ್ಣ. ಈಗ ಇಷ್ಟೆಲ್ಲ ನಾವು ನೀರಾವರಿ ಪದ್ಧತಿ ಮತ್ತೆ ಇನ್ನೊಂದೆಲ್ಲ ಮುಗಿಸಿದ್ಮೇಲೆ ಇವಾಗ ಮುಖ್ಯವಾಗಿ ಬರುವಂತದ್ದು ಇದಕ್ಕೆ ಕೀಟ ಬಾಧೆ ಅಂತ ಹೇಳಿದ್ರೆ ಏನೇನ್ ಬರುತ್ತಣ್ಣ? ಕೀಟ ಅಂದ್ರೆ ಇದು ಶಾವಿಗೆನು ಇಬ್ರು ಇದು ತಾಣಿ ಕೊಡ್ತಾರೆ. ಅದು ಉಪಯೋಗಿಸಿದ್ರೆ ಗಿಡನು ಹಂಗೆ ಡೆವಲಪ್ಮೆಂಟ್ ಆಗ್ತದೆ, ಕಂಟ್ರೋಲ್ ಆಗ್ತದೆ, ಹುಳನು ಕಂಟ್ರೋಲ್. ಇವಾಗ ಹುಳ ಅಂತ ಹೇಳಿದ್ರೆ ಏನ್ ಹುಳ ಬೀಳ್ತದೆ? ಹಸಿರು ಹುಳನ ಯಾವ ತರ? ಒಂಥರ ಹಸಿರು ಹುಳನೇ ಬೀಳ್ತದೆ, ಶಾಖೆ. ಅದು ಸ್ವಲ್ಪ ಏನಾನ ನಾವು ನೋಡ್ಕೊಂಡ್ರೆ ಯಾಮಾರ್ಬಿಟ್ರೆ ರಬ್ಬರ್ ಹುಳ ಅದ್ರಾಗೆ ತರತ್ತದೆ, ಅದ್ರಾಗೆ ಉತ್ಪತ್ತಿ ಮೊಟ್ಟಿಗಳು ಮಡಗ್ಬಿಟ್ಟು ಹೋಗ್ಬಿಡ್ತದೆ, ಅದ್ರಾಗೆ ಬಂದ್ಬಿಡ್ತದೆ, ಅದ್ರಾಗೇನೆ ರಬ್ಬರ್ ಹುಳ ಆಗ್ಬಿಡ್ತದೆ. ಓಕೆ. ಇವಾಗ ನೀವ್ ಹೇಳೋ ಪ್ರಕಾರ ಶಾವಿಗೆ ಮತ್ತೆ ಟಾನಿಕ್ ಹಾಕೊಂಡು ಹೊಡೆದ್ರೆ ಕಂಟ್ರೋಲ್ ಅಲ್ಲಿ ಇರ್ತದೆ. ಅಣ್ಣ, ಇದನ್ನ ಬೆಳೆಯೋದಕ್ಕೆ ಸೀಸನ್ ಇಂಥ ಟೈಮಲ್ಲೇ ಬೆಳಿಬೇಕಂತ ಏನಾದ್ರು ಐತಾ? ಯಾವ ಬೆಳಿಬಹುದು, ಯಾವಾಗಾದ್ರೂ ಯಾವಾಗೂ ಬೆಳಿಬಹುದು. ನೀರಾವರಿ ಇದ್ರೆ ಯಾವ ಬೇಕಾದ್ರೂ ವರ್ಷದಿಂದ ವರ್ಷಕ್ಕೂ ಬೆಳಿಬಹುದು. ಅಣ್ಣ, ಎಷ್ಟು ದಿನಗಳು ಬೇಕಣ್ಣ ಈ ಬೆಳೆ ನಾವು ನಾಟಿ ಮಾಡ್ದಾಗಿಂದ ಬರೋದಕ್ಕೆ? ನಾಟಿ ಮಾಡ್ದಾಗಿಂದ ಆದ್ರೆ 2.5 ತಿಂಗಳು ಪಕ್ಕ ಬೇಕು. 2.5 ತಿಂಗಳು ಬೇಕು. ಸರಿ ಅಣ್ಣ, ಇದೊಂದು ವಿಚಾರ ಆದ್ಮೇಲೆ ಇವಾಗ ರೋಗ ಲಕ್ಷಣಗಳು ಏನಾದ್ರು ಬರ್ತದ ಇದಕ್ಕೆ? ರೋಗಗಳು ಅಂದ್ರೆ ರೋಗ ಲಕ್ಷಣಗಳಂದ್ರೆ ಅದೇ ನಾನು ಹೇಳಿಲ್ಲ, ಭೂಮಿ ನಾವು ಯಾವ ಪದ್ಧತಿ ಉಳುಮೆ ಮಾಡಿ ಸ್ವಲ್ಪ ಆಯಿಸಿ ಭೂಮಿನ ಶೆಬ್ಬಿ ಮಾಡಿದ್ರೆ ಯಾವ ರೋಗನು ಬರಲ್ಲ. ಈ ಬೆಳೆಯಿಂದ ಬೆಳೆಯಿಂದ ಯಾವಾಗ ನಾವು ಮಾಡ್ತೀರಾ ಅದೇ ವೈಬ್ರೇಷನ್ ಆಗುತ್ತೆ. ಹಿಂದಿಂದೇನೆ ಒಂದೇ ಬೆಳೆಗಳನ್ನ ಬೆಳಿಬಾರ್ದು, ನೆಲ ಉಳುಮೆ ಮಾಡಿ ಹಾಕ್ಬೇಕು. ಇವಾಗ ಒಂದು ಬೆಳೆ ಬೆಳೆದ್ರೆ ಸ್ವಲ್ಪ 1 ತಿಂಗಳಗಾಲ 1.5 ತಿಂಗಳಗಾಲ ಭೂಮಿ ಆಸಯ ಮಾಡಿಬಿಟ್ಟು ಸ್ವಲ್ಪ ಆರಿಸ್ಬಿಟ್ಟು ಉತ್ತು ಶೆಬ್ಬಿ ಮಾಡಿದ್ರೆ ಅದ್ರಾಗೆ ಬರ್ತದೆ ಇಳುವರಿ. ನಾವು ನೆಲನ ಆರಿಸೋದ್ರ ಮ್ಯಾಗ ಇರ್ತದೆ, ನಾವು ಮೇಂಟೆನೆನ್ಸ್. ಅದು ಬಿಟ್ರೆ ಇನ್ನ ಏನು ರೋಗಗಳೇನೋ ಅಂತದೇನೋ ರೋಗ ಏನು ಬರಲ್ಲ ಅಷ್ಟೇ. ಅದಕ್ಕೆ ಇರೋದ್ ಮೇನು ಅದಕ್ಕೂ ಒಂಥರ ಭೂಮಿ ಪಾಲ್ಟ್ ಇದೆ, ಒಂಥರ ಎಲ್ಲ ಒಣಗ್ದಪ್ಪನ ಆಗ್ಬಿಡ್ತದೆ. ಇದು ಸ್ವರ್ಗದಪ್ಪನ ಆಗ್ಬಿಡ್ತದೆ, ಎಲೆ ಇದೆಲ್ಲ ಒಣಗ್ಬಿಡ್ತದೆ. ಅದೊಂಥರ ರೋಗ ಅದು. ಅದಕ್ಕೆ ಏನಾದ್ರು ಔಷಧಿ ಏನಾದ್ರು ಹೊಡಿತೀರಾ? ಅದಕ್ಕೆ ಔಷಧಿ ಹೊಡೆದು ಕಂಟ್ರೋಲ್ ಆಗಲ್ಲ ಸರ್. ಕಂಟ್ರೋಲ್ ಆಗಲ್ಲ. ನಮಗ್ ಮುಖ್ಯವಾಗಿ ಒಂದಕ್ಕೆ ಆಗ್ಬಿಟ್ರೆ ಹಿಂಗೆಲ್ಲ ಟಚ್ ಆಗ್ಬಿಡ್ತದೆ. ಅಂದ್ರೆ ಹುಳನ ಕಂಟ್ರೋಲ್ ಮಾಡ್ಬೇಕು. ಹುಳ ಕಂಟ್ರೋಲ್ ಎಷ್ಟು ದಿನದವರೆಗೂ ಔಷಧಿ ಹೊಡಿಬೇಕಣ್ಣ ಇವಾಗ ಹುಳ ಕಂಟ್ರೋಲ್ ಮಾಡಿ? ಸ್ಟಾರ್ಟಿಂಗ್ ಆಗಿ ಮಾತ್ರ ಸಾಕು? ಸ್ಟಾರ್ಟಿಂಗ್ ಆಗಂದ್ರೆ 1 ತಿಂಗಳಗಾಲ ಅಲ್ಲ, ಒಂದು 4 ಅಡಿ 5 ಅಡಿ ಪೈರಾವರ್ಗು ಕಂಟ್ರೋಲ್ ನೋಡ್ಕೊಂಡ್ಬಿಟ್ರೆ ನಾವ್ ಹೆಂಗಿ ಕಂಟ್ರೋಲ್ ಇರ್ತದೆ ಹಂಗೆ ಬರ್ತದೆ. ಆಮೇಲೆ ಇನ್ನೇನು ಬರೋದಿಲ್ಲ. ಆಮೇಲೆ ಅಂದ್ರೆ ಜುಂಜಿಗೆ ಬೀಳ್ತದೆ. ನೋಡ ಅಲ್ಲಿ ಜುಂಜ್ ಬರ್ತದಲ್ಲ, ಅಲ್ಲಿ ಏನ್ ಮಾಡ್ತದೆ, ಮಟ್ಟೆ ಇಟ್ಬಿಡ್ತದೆ. ಅದ್ರಲ್ಲಿ ಇದ್ರಲ್ಲಿ ಮೇಲೆ ಬರೋದು ಜುಂಜಾಗ ಅಲ್ಲೇನ್ ಮಾಡ್ತದೆ ಹುಳ, ಆ ಸ್ಪೀಡ್ ಹೋಗಿ ಎಲ್ಲ ಹಸ್ತನ ಹಾಕ್ಬಿಡ್ತದೆ ಒಳಗಡೆ. ಇದನ್ನ ಮೇಯ್ಕೊಂಡು ತೆನೆನ ಮೇಯ್ಕೊಂಡು ಬಿಡ್ತದೆ. ಇದು ಬೇರೆ ಆಯ್ತಾ? ಜುಂಜಲೆ ಮಟ್ಟೆ ಇಟ್ಬಿಡ್ತದೆ. ಸರಿ ಸರ್. ಇವಾಗ 1 ಎಕರೆ ವಿಸ್ತೀರ್ಣಕ್ಕೆ ನಾವು ಮಾಡಿದ್ರೆ ಇದು ಕೆಜಿ ಲೆಕ್ಕ ಮಾರ್ತೀರಾ ಅಥವಾ ಪೀಸ್ ಲೆಕ್ಕ ಮಾರ್ತೀರಾ ಸರ್? ನಾವು ಕೆಜಿ ಲೆಕ್ಕ ಉಂಡಿ ಬೆರ್ಸೆ ಕೊಟ್ಬಿಡ್ತೀವಿ. ಒಟ್ಟಾಗ್ಲೇ ಜಮೀನ್ ಪೂರ್ತಿ ಲೆಕ್ಕ ಎಲ್ಲ ಕೆಜಿ ಲೆಕ್ಕನೇ, ತೂಕ ಟನ್ನೇಜ್ ಲೆಕ್ಕ. ಅಣ್ಣ, ಒಂದು ಅಂದಾಜು ಟನ್ನೇಜ್ ತಗೊಳ್ಳೋದಾದ್ರೆ ಎಷ್ಟು ತಗೊಬೋದು 1 ಎಕರೆಗೆ? 1 ಎಕರೆಕ ಟನ್ನೇಜ್ ಅಂದ್ರೆ ಒಂದು 6 ಟನ್ನು 7 ಟನ್ ಒಳಗಡೆ. 7 ಟನ್ ಅಂದ್ರೆ ನಾನು ನೋಡಲ್ಲಿ 3/4 ಎಕರೆನಾಗ 7 ಟನ್ ಬೆಳೆದಿದ್ದೆ. 3/4 ಎಕರೆ ಚೆನ್ನಾಗಿ ಬೆಳೆ ಚೆನ್ನಾಗಿ ಮಾಡಿದ್ದೆ. 7 ಟನ್ ಬಂದಿತ್ತು, ಪಕ್ಕ ಬಂದಿತ್ತು. ನಿಮ್ಮ ಲೆಕ್ಕಾಚಾರಕ್ಕೆ ಬೆಳೆ ರೂಪಾಯಿ ಬೆಳೆ ಆಯ್ತು ಅಂತ ಹೇಳಿದ್ರೆ ಒಂದು 10 ಟನ್ ಹೋಗ್ಬೋದು 1 ಎಕರೆಕ. 1 ಎಕರೆಕ 10 ಟನ್ ಬರ್ಬೇಕು. 10 ಟನ್ ಇಲ್ಲ, ಆವರೇಜ್ ಅಂತ ಹೇಳಿದ್ರೆ ಒಂದು 6 ರಿಂದ 7 ಟನ್. ಅಣ್ಣ, ರೇಟ್ ವಿಚಾರಕ್ಕೆ ಬಂದಾಗ ಜಾಸ್ತಿ ರೇಟ್ ಎಷ್ಟು ಸಿಕ್ಕಿರ್ಬೋದು? ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಕ್ಕಿರ್ಬೋದು? ರೇಟ್ ಅಂದ್ರೆ ನಾವು ವರ್ಷದಲ್ಲಿ 19 ರೂಪಾಯಿ ಕೊಟ್ಟಿದ್ರಿ ಕೆಜಿ. 19 ರೂಪಾಯಿ. 19 ರೂಪಾಯಿ ಒಳ್ಳೆ ರೇಟ್. ಈಗೂನು 19 ರೂಪಾಯಿ. ಕಡಿಮೆ ರೇಟ್ ಅಂದ್ರೆ ಎಷ್ಟು ಸಿಗುತ್ತೆ? ಕಡಿಮೆ ರೇಟ್ ಅಂದ್ರೆ
ಒಂದು 8 ರೂಪಾಯಿ ಬಂದ್ಬಿಡ್ತದೆ. ಹ್ಮ್. 8 ರೂಪಾಯಿ ಬಂದ ವರ್ಕೌಟ್ ಆಗಲ್ಲ. ಯಾವಾಗೋ ಒಂದೊಂದ್ ಸರ್ತಿ ಆ ರೀತಿ ಆಗುತ್ತೆ. 10 ರೂಪಾಯಿ ಮೇಲಿದ್ರೆ ಹ್ಮ್. ಏನೋ ರೈತನಿಗೆ ಮಾಡಿದ ಕೂಲಿ ಸಿಗ್ತದೆ. ಏನ್ ಮೋಸ ಆಗೋದಿಲ್ಲ. ಅಣ್ಣ ಈ ಸ್ವೀಟ್ ಕಾರ್ನಾಗ ಇವಾಗ ಮಾಮೂಲಿ ಜೋಳಗಳೆಲ್ಲ ಬಂದು 2-3 ತೆನೆಗಳೆಲ್ಲ ಬಿಟ್ಕೊಂತೀರಿ. ಈ ಸ್ವೀಟ್ ಕಾರ್ನಲ್ಲಿ ಎಷ್ಟು ತೆನೆ ಬಿಡ್ಬೇಕಾಗುತ್ತಣ್ಣ? ಸರ್ ಅದು 2 ಬರ್ತದೆ, 2-3 ಬಂದ್ಬಿಡ್ತದೆ. ಹ್ಮ್. ಅದನ್ನ ಒಂದೇ ಬಿಡ್ಬೇಕು. ಒಂದೇ ಬಿಟ್ರೆ ಕ್ವಾಲಿಟಿ ಬರ್ತದೆ. ಹಾ. 2 ಬಿಟ್ರೆ 2ಕ್ಕೂ ಏನ್ ಮಾಡ್ತದೆ, 2 ಕ್ವಾಲಿಟಿ ಬರಲ್ಲ, ಒಂದೇ ಈಕ್ವಲ್ ಬರ್ತದೆ. ಹಾ. ಅದು ಒಂದೇ ಬಿಡ್ಬೇಕು, ಕ್ವಾಲಿಟಿ ಚೆನ್ನಾಗ್ ಬರ್ತದೆ. ಇವಾಗ ಒಂದು ತೆನೆ ತಗೊಳ್ಳೋದಾದ್ರೆ ಒಂದು ಅರ್ಧ ಕೆಜಿ ಬರ್ತದ? ಬರ್ತದೆ. ಅರ್ಧ ಕೆಜಿ 3/4 ಕೆಜಿ ಬರ್ತದೆ. 3/4 ಕೆಜಿ 3/4 ಕೆಜಿ ಬರ್ತದೆ. ಹಾಗಾದ್ರೆ ಒಂದೊಂದ್ ತೆನೆ ಬಿಟ್ರೆ ಸಾಕು? ಹೌದು, ಒಂದೊಂದ್ ತೆನೆನೆ ಬಿಡ್ಬೇಕು. ಓಕೆ. ಈ ಮಿಕ್ಕಿರೋ ಅಂತದನ್ನ ಮೇವಕ್ಕೆ ಏನಾದ್ರು ಕೊಡ್ತೀರಾ ಅಂತ? ಮೇವಕ್ಕೂ ತಗಂತಾರೆ. ಹ್ಮ್. ಅದು ಕಮ್ಮಿ ಬೆಲೆ. ಎಷ್ಟು ಕೊಡ್ತಾರೆ ಅದಕ್ಕೆ? ಕಮ್ಮಿ ಅಂದ್ರೆ ಡಿಮ್ಯಾಂಡ್ ಇದ್ದಂಗಲ್ಲ. ಬೇಸಿಗೆ ಆದ್ರೆ ಹ್ಮ್. ಏನು ಒಂದು ಎಕರೆಕೆಲ್ಲ ಒಂದು 20,000 ಕೊಡ್ತಾರೆ ಕಡ್ಡಿಗೆ. ಎಕರೆಕೆಲ್ಲ 20,000. ಈಗೆಲ್ಲ ಒಂದು 8,000. ಹ್ಮ್. ಈ ಮಳೆಗಾಲದಾಗ ಹ್ಮ್. ಎಲ್ಲಾ ಕಡೆನೂ ಹುಲ್ಲು ಮೇವು ಇರ್ತದಲ್ಲ, ಹ್ಮ್. ಹಸೆ ಮೇವುಗಳು ಸ್ವಲ್ಪ ಇರ್ತದಲ್ಲ, ಅದರಿಂದ ಜೋಳ ಕಡಿಕೆ ಹ್ಮ್. ಕಡಿಮೆ. ಕಡಿಮೆ. ಈ ಸಂಕ್ರಾಂತಿಯಿಂದ ಆಚೆ ಬಿಸಿಲು ಬೆಳೆದ್ರೆ ಚುರುಕಾಗಿದ ತಕ್ಷಣ ಇದಕ್ಕೂ ರೇಟ್ Rate ಜಾಸ್ತಿ ಬರ್ತದೆ. ಆಗ್ತದೆ. ಸರಿ, ಇದೊಂದು ಅದೆಲ್ಲ ಹೇಳಿದ್ರೆ ಮತ್ತೆ ಈ ಮೂಟೆ ಗೊಬ್ಬರಗಳೊಂದು ಮಾತು ಹೇಳಿದ್ರೆ, ಸೊ ಅದು ಯಾವ ಟೈಮ್ ಅಲ್ಲಿ ಕೊಡ್ಬೇಕು? ಇದು ನಾವು ನಾಟಿ ಮಾಡ್ತಿರಲ್ಲ, ಹ್ಮ್. ನಾಟಿ ಮಾಡಿ ವಾರಕ್ಕ ಹ್ಮ್. ಯೂರಿಯಾ ಕೊಡ್ಬೋದು. ತೆಳ್ಳಕ್ಕ. ತೆಳ್ಳಗೆ ಯೂರಿಯಾ ಆಮೇಲೆ? ಆ ಬೇರೆ ಡೆವಲಪ್ಮೆಂಟ್ ಆಗ್ತದೆ. ಹ್ಮ್. ಆಮೇಲೆ ಮತ್ತೆ ಸಾಲ್ ಮಾಡ್ತಿರಲ್ಲ, ಹ್ಮ್. ಸಾಲ್ ಮಾಡೋ ಹೊತ್ತಂಗ ಆವತ್ತು ಹ್ಮ್. ಅವಾಗ 10-20 ಹಾಕ್ಬೋದು. ಹ್ಮ್. ಸುಫಲ ಹಾಕ್ಬೋದು. ಸುಪ್ಲ ಹಾಕ್ಬೋದು. ಹ್ಮ್. ಕ್ವಾಲಿಟಿ ಚೆನ್ನಾಗ್ ಬರ್ತದೆ. ಇವ 2 ಸಲ ಸಾಕಷ್ಟೇ ಗೊಬ್ಬರ. ಅಣ್ಣ, ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ಅವರೇ ಬಂದು ತಗೊಳ್ತಾರ ಅಥವಾ ನೀವೇ ಎತ್ಕೊಂಡು ಹೋಗ್ತೀರಾ? ನಾವ್ ಎತ್ಕೊಂಡು ಹೋಗಲ್ಲ, ಹ್ಮ್. ಅವರೇ ಬರ್ತಾರೆ. ತೋಟ ಹ್ಮ್. ಇಂಥ ತೋಟ ಅದಂದ್ರೆ ಅವರೇ ಬರ್ತಾರೆ, ಹಾ. ವ್ಯಾಪಾರ ಮಾಡ್ಕೊಂತಾರೆ. ವ್ಯಾಪಾರ ಈ ರೇಟ್ ಅಂತೇಳಿ ಹಾ. ಅವರು ಟನ್ನೇಜ್ ಲೆಕ್ಕ ತಗೊಂಡು. ತೂಕ ಹಾಕ್ತಾರೆ. ಏರ್ ಬಿಸ್ನಾಗ ಹ್ಮ್. ಇಷ್ಟು ಕೆಜಿ ಬರ್ತದೆ, ಎಷ್ಟು ಟನ್ ಬಂತು, ಹ್ಮ್. ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ ಅವರು. ಇದು ಮಾಡ್ತಾರೆ. ಸರಿ ಅಣ್ಣ. ಹ್ಮ್. ಓಕೆ, ಇದು ಒಂದು ಬೆಳೆ ಮಾಡೋ ಅಂತ ಪದ್ಧತಿ. ಹೌದೌದು. ಸೊ ಇಷ್ಟೆಲ್ಲ ಒಂದು ಮಾಹಿತಿ ಈ ಒಂದು ಸ್ವೀಟ್ ಕಾರ್ನ್ ಬೆಳೆ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಅಣ್ಣ, ಹ್ಮ್. ನಮ್ ಕಡೆಯಿಂದ ಮತ್ತೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದಾರೋ ಹ್ಮ್. ಅವ್ರ ಕಡೆಯಿಂದ ಎಲ್ಲ ನಿಮ್ಗೆ ಧನ್ಯವಾದ. ಸರಿ ಸರ್, ಒಳ್ಳೇದು. ನಮ್ಗೂ ನಮಸ್ಕಾರ. ನಮ್ಗೂ ತಿಳುವಳಿಕೆ, ನೀವು ಮುಂದಿಂದ ನಮ್ಗೂ ತಿಳುವಳಿಕೆ ಬರ್ಬೇಕು. ನಮ್ದಿಂದ ಇಲ್ಲ ಸರ್, ನೀವ್ ಹೇಳ್ಕೊಟ್ಟಿರೋದನ್ನ ನಾವು ಇನ್ನೊಬ್ಬರಿಗೆ ಹೇಳ್ಕೊಡ್ತಾ ಇದೀವಿ. ಹೌದೌದು. ಥ್ಯಾಂಕ್ಸ್.